ಮುತ್ಸದಿಯಾರ್ಥ ನಮ್ಮ ಸಾನು ಶಿವಶಂಕರಪ್ಪಗ ನಾನು ಅಸೆಂಬ್ಲಿಯಲ್ಲಿ ಅವ್ರ ಬಗ್ಗೆ 4 ಮಾತಾಡೋಕ್ಕಾಗಲಿಲ್ಲ. ಇವತ್ತು ಟ್ರೈ ಮಾಡ್ತೀನಿ. ಏಕೆಂದರೆ ಒಬ್ಬ ದೊಡ್ಡ ಅಜಾತ ಶತ್ರು, ಎಲ್ಲರೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾಯಿದ್ರು. ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿದೆ ಅವರು. ಅವರ ನಿಷ್ಠೆ, ಅವರ ಪ್ರಾಮಾಣಿಕತೆ, ನೇರ ನುಡಿ, ಅದೆಲ್ಲ ಕೂಡ ಭಾಳ ದೊಡ್ಡದು ವಿಚಾರ. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ACC ಅಧ್ಯಕ್ಷರು, ಅವ್ರ ಜೊತೆ 40-50 ವರ್ಷದ ಒಡನಾಟ. ಅವರು ಸ್ಪೆಷಲ್ ಫ್ಲೈಟಲ್ಲೇ ಬಂದು ಪಾರ್ಲಿಮೆಂಟ್ ಬಿಟ್ಟು ಪಾಲ್ಗೊಂಡು, ಅವರು ನಾವು ಮುಖ್ಯಮಂತ್ರಿಗಳು, ಎಲ್ಲ ಮಿನಿಸ್ಟರ್ಸು, ಎಲ್ಲ ಪಾರ್ಟಿಯವರೆಲ್ಲ ಬಂದಿದ್ದರು. ಸೊ ಬಂದು ಮಾಡಿದ್ರು. ಬಟ್ ಅಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿಯಿಲ್ಲ. ನಾನು DC SP ಮಾತಾಡ್ತೀನಿ ಅಲ್ಲಿ. ಯಾಕೆಂದರೆ ಸ್ವಲ್ಪ ಕೊನೆಗೆ ಗೌರವ ಕೊಡ್ಬೇಕಾದ್ರೆ ಭಾಳ ತರಾತುರಿಲಿ ಅಲ್ಲಿ ವ್ಯವಸ್ಥೆ ಆಗಿಲ್ಲ. ಚೀಫ್ ಸೆಕ್ರೆಟರಿಗೆ, DC SPಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸರ್ಕಾರಿ ಗೌರವ ಕೊಡಬೇಕಾದ್ರೆ ಎಷ್ಟು ಗೌರವದಿಂದ ಕೊಡಬೇಕೋ ನನಗೆ ಮನಸ್ಸು ಸಮಾಧಾನ ಆಗಲಿಲ್ಲ. ಅದಿದೆ. ನಾನು ಚೀಫ್ ಸೆಕ್ರೆಟರಿ ಹೇಳ್ತೀನಿ, ಅವರಿಬ್ಬರಿಗೂ ನೋಟಿಸ್ ಇಶ್ಯೂ ಮಾಡಿ. ಯಾಕೆ ರೀತಿ ಅವ್ರದ್ದು ಒತ್ತಡ ಇದೆ, ಜಾಗ ಚಿಕ್ಕದಿತ್ತು, ಅದು ಬೇರೆ ವಿಚಾರ. ಬಟ್ ಗೌರವ ಕೊಡೋದಂತೂ ನಾವು ಸರಿಯಾದ ರೀತಿಲಿ ಜಾಗ ಎಲ್ಲ ವ್ಯವಸ್ಥೆ ಮಾಡಿ ಬಂದಂಥ ಲೀಡರ್ಸು ಅವರು ರೀತಿ ಇಡೋಕ್ಕೆ, ಎಲ್ಲರಿಗೂ ಮಾಡೋಕ್ಕೆ. ಪಾಪ ಎಲ್ಲ ಡೆಲ್ಲಿಯಿಂದ ಹಗಲು ರಾತ್ರಿ ಬಂದಿದ್ದಾರೆ, ಎಲ್ಲ ಪಾರ್ಟಿಯವರು ಬಂದಿದ್ದಾರೆ. ನನಗೆ ಸಮಾಧಾನ ಆಗಲಿಲ್ಲ. ಮುತ್ಸದಿಯಾರ್ಥ ನಮ್ಮ ಸಾನು ಶಿವಶಂಕರಪ್ಪಗ ನಾನು ಅಸೆಂಬ್ಲಿಯಲ್ಲಿ ಅವ್ರ ಬಗ್ಗೆ 4 ಮಾತಾಡೋಕ್ಕಾಗಲಿಲ್ಲ. ಇವತ್ತು ಟ್ರೈ ಮಾಡ್ತೀನಿ. ಏಕೆಂದರೆ ಒಬ್ಬ ದೊಡ್ಡ ಅಜಾತ ಶತ್ರು, ಎಲ್ಲರೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾಯಿದ್ರು. ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿದೆ ಅವರು. ಅವರ ನಿಷ್ಠೆ, ಅವರ ಪ್ರಾಮಾಣಿಕತೆ, ನೇರ ನುಡಿ, ಅದೆಲ್ಲ ಕೂಡ ಭಾಳ ದೊಡ್ಡದು ವಿಚಾರ. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ACC ಅಧ್ಯಕ್ಷರು, ಅವ್ರ ಜೊತೆ 40-50 ವರ್ಷದ ಒಡನಾಟ. ಅವರು ಸ್ಪೆಷಲ್ ಫ್ಲೈಟಲ್ಲೇ ಬಂದು ಪಾರ್ಲಿಮೆಂಟ್ ಬಿಟ್ಟು ಪಾಲ್ಗೊಂಡು, ಅವರು ನಾವು ಮುಖ್ಯಮಂತ್ರಿಗಳು, ಎಲ್ಲ ಮಿನಿಸ್ಟರ್ಸು, ಎಲ್ಲ ಪಾರ್ಟಿಯವರೆಲ್ಲ ಬಂದಿದ್ದರು. ಸೊ ಬಂದು ಮಾಡಿದ್ರು. ಬಟ್ ಅಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿಯಿಲ್ಲ. ನಾನು DC SPಗೆ ಮಾತಾಡ್ತೀನಿ ಅಲ್ಲಿ. ಯಾಕೆಂದರೆ ಸ್ವಲ್ಪ ಕೊನೆಗೆ ಗೌರವ ಕೊಡಬೇಕಾದ್ರೆ ಭಾಳ ತರಾತುರಿಲಿ ಅಲ್ಲಿ ವ್ಯವಸ್ಥೆ ಆಗಿಲ್ಲ. ಚೀಫ್ ಸೆಕ್ರೆಟರಿಗೆ, DC SPಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸರ್ಕಾರಿ ಗೌರವ ಕೊಡಬೇಕಾದ್ರೆ ಎಷ್ಟು ಗೌರವದಿಂದ ಕೊಡಬೇಕೋ ನನಗೆ ಮನಸ್ಸು ಸಮಾಧಾನ ಆಗಲಿಲ್ಲ. ಅದಿದೆ. ನಾನು ಚೀಫ್ ಸೆಕ್ರೆಟರಿ ಹೇಳ್ತೀನಿ, ಅವರಿಬ್ಬರಿಗೂ ನೋಟಿಸ್ ಇಶ್ಯೂ ಮಾಡಿ. ಯಾಕೆ ರೀತಿ ಅವ್ರದ್ದು ಒತ್ತಡ ಇದೆ, ಜಾಗ ಚಿಕ್ಕದಿತ್ತು, ಅದು ಬೇರೆ ವಿಚಾರ. ಬಟ್ ಗೌರವ ಕೊಡೋದಂತೂ ನಾವು ಸರಿಯಾದ ರೀತಿಲಿ ಜಾಗ ಎಲ್ಲ ವ್ಯವಸ್ಥೆ ಮಾಡಿ ಬಂದಂಥ ಲೀಡರ್ಸು ಅವರು ರೀತಿ ಇಡೋಕ್ಕೆ, ಎಲ್ಲರಿಗೂ ಮಾಡೋಕ್ಕೆ. ಪಾಪ ಎಲ್ಲ ಡೆಲ್ಲಿಯಿಂದ ಹಗಲು ರಾತ್ರಿ ಬಂದಿದ್ದಾರೆ, ಎಲ್ಲ ಪಾರ್ಟಿಯವರು ಬಂದಿದ್ದಾರೆ. ನನಗೆ ಸಮಾಧಾನ ಆಗಲಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.